ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಿಲಯನ್ಸ್ ಫೌಂಡೇಶನ್ನ ಸ್ಕಾಲರ್ಶಿಪ್ನ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಯಾವೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ಈ ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಮತ್ತು ಈ ಸ್ಕಾಲರ್ಶಿಪ್ನ ಬಗ್ಗೆ ಮಾಹಿತಿನ ತಿಳ್ಕೊಬೋದು. ಇಲ್ಲಿ ಈ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ನ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ, ನಾನು ಈ ಸ್ಕಾಲರ್ಶಿಪ್ನ ಹೇಳ್ತಿರೋದು ಬರೀ ಅಂಡರ್ ಗ್ರ್ಯಾಜುಯೇಟ್, ಅಂದರೆ ಯಾವುದೇ ಗ್ರ್ಯಾಜುಯೇಟ್ ಓದ್ತಿರೋರು, ಅದು ಫಸ್ಟ್ ಇಯರಲ್ಲಿ ಓದ್ತಿರ್ಬೇಕು ಅಂಥವ್ರು ಮಾತ್ರ ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಕೊಟ್ಟಿದ್ದಾರೆ. ಇಂಡಿಯನ್ ಸಿಟಿಜನ್ ಆಗಿರಬೇಕು ಈ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದಕ್ಕೆ. 12th ಮಿನಿಮಮ್ 60% ಇಂದ ಪಾಸ್ ಆಗಿರಬೇಕು. ಕರೆಂಟ್ಲಿ ಎನ್ರೋಲ್ ಆಗಿರಬೇಕು, ಫಸ್ಟ್ ಇಯರ್ ಓದ್ತಿರ್ಬೇಕು. ನೀವು ಇಂಜಿನಿಯರಿಂಗ್ ಈ ವರ್ಷದಲ್ಲಿ BTech ಆದ್ರೂ ಓದ್ತಿರಿ, ಯಾವುದೇ ಒಂದು BSc BCom ಯಾವುದೇ ಡಿಗ್ರಿನ ಓದ್ತಿದ್ರು ಅವರು ಅಪ್ಲೈ ಮಾಡ್ಬೋದು. MBBS ಓದ್ತಿರೋರು, ಫಸ್ಟ್ ಡಿಗ್ರಿ ಓದ್ತಿರೋರು ಅಪ್ಲೈ ಮಾಡ್ಬೋದು. ಅವರ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು 15 ಲಕ್ಷಕ್ಕಿಂತ ಕಮ್ಮಿ ಇರಬೇಕಾಗುತ್ತೆ. ಪ್ರಿಫರೆನ್ಸ್ ಏನಂತಂದ್ರೆ ನೋಡ್ರಿ, 2.5 ಲಕ್ಷಕ್ಕಿಂತ ಕಮ್ಮಿ ಇರೋರಿಗೆ ಪ್ರಿಫರೆನ್ಸ್ನ ಕೊಡ್ತಾ ಹೋಗ್ತಾರೆ. ಆಪ್ಟಿಟ್ಯೂಡ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ, ಅದರಲ್ಲಿ ನೀವು ಕ್ಲಿಯರ್ ಆಗಬೇಕು ಅಂಥವ್ರಿಗೆ ಮಾತ್ರ ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾರ್ಯಾರಿಗೆ ಯಾರ್ಯಾರಿಗೆ ಅಪ್ಲೈ ಆಗೋದಿಲ್ಲ, ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಈ ಸ್ಕಾಲರ್ಶಿಪ್ನ ಅಂತಂದ್ರೆ, ಇಲ್ಲಿ ನೋಡ್ರಿ, ಯಾರು ಈ 10th ಆದ ತಕ್ಷಣ ಡಿಪ್ಲೊಮಾ ಕೋರ್ಸ್ನ ಮಾಡಿರ್ತಾರೆ ಅಂಥವರಿಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಸ್ಟೂಡೆಂಟ್ ನೋಡ್ರಿ, ಸೆಕೆಂಡ್ ಇಯರಲ್ಲಿ ಓದ್ತಿರೋರು ಅಥವಾ ಹೈಯರ್ ಡಿಗ್ರಿಯಲ್ಲಿ ಓದ್ತಿರೋರು, BCom ಫಸ್ಟ್ ಇಯರ್ ಅಥವಾ BCom ಸೆಕೆಂಡ್ ಇಯರ್ ಅಥವಾ BCom ಥರ್ಡ್ ಇಯರು, BTech ಸೆಕೆಂಡ್ ಇಯರು ಅಥವಾ BTech ಥರ್ಡ್ ಇಯರ್ ಓದ್ತಿರೋರು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಮತ್ತೆ ಏನಂತಂದ್ರೆ ರಿಮೋಟ್ ಎಜುಕೇಶನ್ ಅಂತಂದ್ರೆ ಏನಂತಂದ್ರೆ ಡಿಸ್ಟೆನ್ಸ್ ಎಜುಕೇಶನ್ ತಗೊಂತಿರೋರು, ಆನ್ಲೈನ್ ಎಜುಕೇಶನ್ ತಗೊಂತಿರೋರು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ನೋಡ್ರಿ, ಸ್ಟೂಡೆಂಟ್ ಪರ್ಸ್ಯೂಯಿಂಗ್ ಸೆಕೆಂಡ್ ಇಯರ್ ಅಂಡ್ 6th ಇಯರ್ ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಇಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್ನ ನೀವು ಬರಿಬೇಕಾಗತ್ತೆ. ಆಪ್ಟಿಟ್ಯೂಡ್ ಟೆಸ್ಟ್ ಬರೆದ್ರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗ್ತಾ ಹೋಗ್ತೀರಾ. ಅಲ್ಲಿ ಪಾಸ್ ಆದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಯಾರಾದರೂ ಎಕ್ಸಾಮ್ ಬರೀತಿರಬೇಕಾದ್ರೆ ಏನಾದರೂ ಆನ್ಲೈನ್ ಏನಾದ್ರು ಚೀಟಿಂಗ್ ಮಾಡ್ತಿದ್ರೆ ಅವರು ಅಂಥವ್ರು ಅಪ್ಲಿಕೇಬಲ್ ಆಗೋದಿಲ್ಲ. ಇಲ್ಲಿ ಮತ್ತಷ್ಟು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಏನಂತಂದ್ರೆ, ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಅಪ್ಲಿಕೇಶನ್ ಫಾರ್ಮ್ನ ಡೀಟೇಲ್ಸ್ನೆಲ್ಲ ತುಂಬಬೇಕಾಗತ್ತೆ. ಇಲ್ಲಿ ನೋಡ್ರಿ, ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಪರ್ಸನಲ್ ಆ್ಯಂಡ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ, ಅಕಾಡೆಮಿಕ್ ಇನ್ಫಾರ್ಮೇಷನ್ನ, ಅಚೀವ್ಮೆಂಟ್ಸ್ ಆ್ಯಂಡ್ ಅವಾರ್ಡ್ಸ್ ಯಾವ್ದಾದ್ರು ತೊಗೊಂಡಿದ್ರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ನೆಲ್ಲ ತುಂಬಬೇಕಾಗತ್ತೆ. ನೀವು ಆಪ್ಟಿಟ್ಯೂಡ್ ಟೆಸ್ಟ್ನ ಕ್ಲಿಯರ್ ಮಾಡಬೇಕಾಗತ್ತೆ. ಇಲ್ಲಿ ಟೆಸ್ಟ್ ಡ್ಯೂರೇಷನ್ ಬಂದ್ಬಿಟ್ಟು 60 ನಿಮಿಷ ಇರುತ್ತೆ. 60 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ನೋಡ್ರಿ, ವರ್ಬಲ್ ಎಬಿಲಿಟಿ, ಅನಾಲಿಟಿಕಲ್, ಲಾಜಿಕಲ್ ಎಬಿಲಿಟಿ, ನ್ಯೂಮರಿಕಲ್ ಎಬಿಲಿಟಿ ಬಗ್ಗೆ ಕ್ವಶನ್ಸ್ ಇರ್ತಾ ಹೋಗುತ್ತೆ. ನೀವು ಫಸ್ಟ್ ಲೆವೆಲ್ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಫಸ್ಟ್ ಆಪ್ಟಿಟ್ಯೂಡ್ ಟೆಸ್ಟ್ ಕ್ಲಿಯರ್ ಮಾಡಿದೆ ಅಂತಂದ್ರೆ ಮತ್ತೆ ನಿಮ್ಮ ಆಪ್ಟಿಟ್ಯೂಡ್ ಟೆಸ್ಟ್ ಸ್ಕೋರು ಮತ್ತೆ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದಿದೆ ಮತ್ತೆ ಪರ್ಸನಲ್ ಇನ್ಫಾರ್ಮೇಶನ್ ಮೇಲೆ ನಿಮಗೆ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ. ನಿಮಗೆ 5,000 ಜನರಿಗೆ ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ಎಲ್ಲರಿಗೂ ಏನಂತಂದ್ರೆ ಮೆರಿಟ್ ಬೇಸ್ಡ್ ಮತ್ತೆ ನೀವು ಆಪ್ಟಿಟ್ಯೂಡ್ ಬೇಸ್, ನೀವು ಏನ್ ಬರ್ದಿರ್ತಿರಲ್ಲ ಆಪ್ಟಿಟ್ಯೂಡ್ ಕ್ವಶನ್ನ ಕ್ಲಿಯರ್ ಮಾಡಿರ್ತೀರ, ಅದರ ಬೇಸಿಸ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೀವು ಇನ್ನೂ ಹೆಚ್ಚಿಗೆ ತಿಳ್ಕೊಬಹುದು ಏನೇನಂತಂದು. ಇಲ್ಲಿ ನೋಡ್ರಿ, ನೀವು ಡಿಗ್ರಿ ಮಾಡ್ತಿರಬೇಕಾದ್ರೆ ನಿಮಗೆ ಅಪ್ ಟು 2 ಲಕ್ಷ ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರ್ ತನಕ 2 ಲಕ್ಷ ತನಕ ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ. ನೀವು ಮತ್ತು ಬೇಕಂತಂದ್ರೆ ಎಲ್ಲ ಈ ವೆಬ್ಸೈಟ್ ರೀಚ್ ಆಗೋ ಮುಖಾಂತರ ಈ ಮಾಹಿತಿಯನ್ನೆಲ್ಲ ತಿಳಿಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.